ಒಂದನ್ನು ನಾವು ನಂಬೋಣ, ಒಂದನ್ನು ಎದುರು ನೋಡೋಣ. ದೇವರೇ, ನನ್ನ ಜೀವಿತದಲ್ಲಿ ಆತ್ಮಿಕವಾದ ಬಲದಲ್ಲಿ ನಾನು ಮುಂದೆ ಸಾಗಲಿಕ್ಕೆ ಕೃಪೆ ನೀಡಿ. ಆತ್ಮಿಕವಾದ ವಾತಾವರಣದಲ್ಲಿ ನಾವಾಗಿರಬೇಕು, ಆತ್ಮಿಕವಾದ ಸ್ಥಳದಲ್ಲಿ ನಾವಾಗಿರಬೇಕು. ನಮ್ಮ ಜೀವಿತ ಆತ್ಮಿಕವಾದ ಅನುಭವಗಳಲ್ಲಾಗಿರಬೇಕಾಗಿದೆ. ಹಲ್ಲೆಲೂಯಾ. ದೇವರೇ, ನನ್ನ ಜೀವಿತದಲ್ಲಿ ನಿನ್ನ ಉದ್ದೇಶ, ನಿನ್ನ ಚಿತ್ತ, ನಿನ್ನ ಆಲೋಚನೆಗಳು ನೆರವೇರಲಿಕ್ಕೆ ಕೃಪೆ ನೀಡಪ್ಪ ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ನಿನ್ನ ಚಿತ್ತ, ನಿನ್ನ ಉದ್ದೇಶ ಇಲ್ಲದ ಅನುಭವಗಳು ನನ್ನ ಜೀವಿತದಲ್ಲಿ ನೆರವೇರಬಾರದು. ಇವತ್ತು ಆಮೇಲೆ ನಿಮ್ಮೊಂದಿಗೆ ಅನೇಕರು ಇಲ್ಲದೆ ಇರಬಹುದು, ಆದ್ರೆ ನೀವು ಅವರಿಗೆ ಹೋಗಿ ಹೇಳಬೇಕಾದಂಥದ್ದು ಏನಂತ ಹೇಳಿದ್ರೆ, ಇವತ್ತು ಆತ್ಮಿಕವಾದದನ್ನು ನೀನು ಪಡೆದುಕೊಂಡಿಲ್ಲ ಅಂದ್ರೆ ನೀ ನಾಶನದಲ್ಲಿದ್ದೀಯ. ಪ್ರಸಂಗಿ ಹೇಳೋ ಪ್ರಕಾರವಾಗಿ ಈ ಲೋಕದ ಎಲ್ಲ ಅನುಭವಗಳು ಏನಾಗ್ತದಂತೆ? ವ್ಯರ್ಥವಾಗ್ತದಂತೆ. ಈ ಲೋಕದ ಎಲ್ಲಾ ಪರಿಸ್ಥಿತಿಗಳು, ಎಲ್ಲ ಕಾರ್ಯಗಳು, ಅದು ಒಂದು ದಿನದಲ್ಲಿ, ಒಂದು ಸಮಯದಲ್ಲಿ ಅದು ವ್ಯರ್ಥವಾಗಿ ಹೋಗ್ತದೆ. ಆದ್ರೆ ನಿತ್ಯವಾಗಿ ನೆಲೆ ನಿಲ್ಲುವಂತ ಒಂದು ಅನುಭವ ಇರುವುದಾದ್ರೆ ಅದು ಕ್ರಿಸ್ತನಿಂದ ಇರುವಂತ ಅನುಭವ ಮಾತ್ರ.